ನೆಲೆ ನಮ್ಮ ಅಂಥ ಭಗವಂತನನ್ನು ತಿಳ್ಕೊಳ್ಳುವ ಅನುಸಂಧಾನ ಹೇಗಿರಬೇಕು ಅಂತ ಅವ್ರು ಹೇಳ್ತಾರೆ. ಯಾವಾಗ ಯದೋಪರಾಮೋ ಮನಸ ನಾಮರೂಪ ರೂಪಸ್ಯ ದೃಷ್ಟಿ ಸ್ಮೃತಿ ಸಂಪ್ರಮೋಷಾತ್, ಬಹಳ ರೋಚಕವಾದ ಯೈಯತೆ ಕೇವಲಯ ಸ್ವಸಂಸ್ಥಯ ಹಂಸಾಯ ತಸ್ಮೈ ಶುಚಿ ಷದ್ಮನೇ ನಮಃ. ಬಹಳ ಅದ್ಭುತವಾದಂಥ ಒಂದು ಸಂಗತಿಯನ್ನು ಹೇಳ್ತಾರೆ. ನಾವು ನಿತ್ಯ ಎಚ್ಚರ, ನಿದ್ರೆ, ಕನಸು ಇದನ್ನು ಅನುಭವಿಸ್ತಾ ಇರ್ತೇವೆ. ಅದರಲ್ಲಿ ಯದಾ ಉಪರಾಮಃ ಮನಸಃ, ಇವಾಗ ನಮ್ದೆಲ್ಲ ಕಾರ್ಬಾರಗಳು ಅಂದರೆ ನಮ್ಮ ಮನಸ್ಸಿನ ಕಾರ್ಬಾರಗಳು, ಮನಸ್ಸಿನ ಮಂಗ್ಯಾಟಗಳು, ಮನಸ್ಸಿನ ಹಾರಾಟಗಳು. ಮನಸ್ಸು ತನ್ನ ಹಾರಾಟವನ್ನು ನಿಲ್ಲಿಸಿದಾಗ ಅಂತ, ಯದಾ ಉಪರಾಮಃ ಮನಸಃ, ಮನಸ್ಸು ತನ್ನ ಹುಚ್ಚಾಟವನ್ನು ನಿಲ್ಲಿಸಿದಾಗ. ಯಾವಾಗ? ಕನಸಿನಲ್ಲಿ ಮತ್ತು ನಿದ್ರೆಯಲ್ಲಿ. ಕನಸಿನಲ್ಲಿ ಹೇಗೆ ನಿಲ್ಲಿಸುತ್ತೆ? ಕನಸು ಅಂದರೆ ಮನಸ್ಸಿನದ್ದೇ ಆಟ ಅಲ್ವ ಅದು. ನಮ್ಮ ಮನಸ್ಸು ಒಳಗಿನಿಂದ ಕಾಣುವಂಥ ಸಿನಿಮಾವೇ ಕನಸು ಅಂದರೆ. ಅದನ್ನ ಅವಾಗ ಹೇಗೆ ಮನಸ್ಸು ಕೆಲಸ ಮಾಡದಿರುವುದು, ಮನಸ್ಸಿನ ಉಪರಾಮ ಅಂದರೆ ಮನಸ್ಸು ವಿಶ್ರಾಂತಿ ತೆಗೆದುಕೊಳ್ಳುವುದು. ಅಂದರೆ ಅದಕ್ಕೆ ಹೇಳಿದರು ನಾಮರೂಪ ರೂಪಸ್ಯ ಮನಸ್ಸಃ. ಮನಸ್ಸಿನಲ್ಲಿ ಈ ಹಾರಾಟ ಇರುವುದು ಯಾವಾಗ ಅಂದರೆ ನಿದ್ರೆಯಲ್ಲಿ ಅಲ್ಲ, ಕನಸಿನಲ್ಲಿಯೂ ಅಲ್ಲ, ಮತ್ತೆ ಎಚ್ಚರದಲ್ಲಿ. ಯಾಕೆಂದರೆ ನಾಮರೂಪ ರೂಪಸ್ಯ ಅಂತ, ನಾಮಾತ್ಮಕ ರೂಪಾತ್ಮಕವಾದ ಬಾಹ್ಯ ಪ್ರಪಂಚವನ್ನು ರೂಪಿಸುವ ಮನಸ್ಸು ಅಂದರು. ಇದಿದ್ರೆ ಕನಸಿನಲ್ಲಿ ಇಲ್ಲೇ ಅಲ್ಲ. ಕನಸಿನಲ್ಲಿ ಹೊರಗಿನ ಪ್ರಪಂಚವನ್ನು ಕನಸು ನೋಡುವುದೇ ಇಲ್ಲ. ನಾಮರೂಪ ರೂಪಸ್ಯ, ನಾಮ ಮತ್ತು ರೂಪ ಅಂದರೆ ನೇಮ್ ಆ್ಯಂಡ್ ಫಾರ್ಮ್, ಹೊರಗಿನ ಪ್ರಪಂಚದ ನಾಮ ಮತ್ತು ರೂಪಗಳನ್ನು ಗ್ರಹಿಸುವಂಥ ಮನಸ್ಸು ಉಂಟಲ್ಲ, ಅದು ನಿದ್ರೆಯಲ್ಲೂ ಇಲ್ಲ, ಕನಸಿನಲ್ಲೂ ಇಲ್ಲ. ಯದಾ ಉಪರಾಮಃ ಮನಸಃ ನಾಮರೂಪ ರೂಪಸ್ಯ. ಬಹಳ ನಮ್ಮ ಅನುಭವದ ಎಳೆಯನ್ನ ಕೆಣಕಿ ನಮ್ಮನ್ನು ಎಚ್ಚರಿಸುತ್ತೆ ಭಾಗವತ. ಆದರೆ ಎಚ್ಚರಿಸುತ್ತೆ, ಆದರೆ ಎಚ್ಚರಾಗೋದು ಅಷ್ಟೇ ಕಷ್ಟ. ಯಾಕೆಂದ್ರೆ ಭಾಗವತ ಅರ್ಥ ಆಗೋದು ಕಷ್ಟ. ಅದು ಬಹಳ ಎಚ್ಚರಿಸುತ್ತೆ, ಆದರೆ ಅರ್ಥ ಆಗದೇ ಇದ್ದದ್ದರಿಂದ ಬಹಳ ಜನಕ್ಕೆ ಎಷ್ಟು ಎಚ್ಚರಿಸಿದ್ರು ಎಚ್ಚರ ಆಗೋದಿಲ್ಲ. ಯದೋಪರಾಮೋ ಮನಸಃ ನಾಮರೂಪ ರೂಪಸ್ಯ. ನಾಮಾತ್ಮಕ ಮತ್ತು ರೂಪಾತ್ಮಕವಾದ ಪ್ರಪಂಚವನ್ನು ನಿರೂಪಿಸುವ ಮನಸ್ಸು ವಿಶ್ರಾಂತಿಗೊಂಡಾಗ, ಅಂದರೆ ಎಚ್ಚರ ತಪ್ಪಿದಾಗ ಅಂತ ಅರ್ಥ. ಆಗ ಹೊರಗಿನ ನಾಮವೂ ಇಲ್ಲ, ರೂಪವೂ ಇಲ್ಲ. ನಾಮ ಹೊರಗಿನ ಪ್ರಪಂಚ, ನಮ್ಮ ನಾಮ ಅಂದರೆ ಹೆಸರು, ನಮ್ಮ ಹೆಸರು ಅಥವಾ ನಮ್ಮ ಮನೆ ಮಧ್ಯೆ ಹೆಸರೇ ಗೊತ್ತಿಲ್ಲ ಆವಾಗ ಕನಸಿನಲ್ಲಿ. ನಾಮದ ಎಚ್ಚರ ಇಲ್ಲ, ಹೊರಗಿನ ಪ್ರಪಂಚದ ಯಾವ ರೂಪದವೂ ಎಚ್ಚರವೂ ಇಲ್ಲ. ಆವಾಗ ಒಳಗಿನ ಪ್ರಪಂಚ ಮಾತ್ರ. ಅದನ್ನೇ ಹೇಳ್ತಾರೆ, ನಿದ್ರೆಯಲ್ಲಿ ಹೊರಗಿನ ಪ್ರಪಂಚವೂ ಇಲ್ಲ, ಹೊರಗಿನ ಮನಸ್ಸು ಪೂರ್ತಿ. ಆವಾಗ ಮನಸ್ಸು ನಿಷ್ಕ್ರಿಯ ಆಯಿತು. ಮೈಂಡ್ ಸೀಸಸ್ ಟು ಫಂಕ್ಷನ್. ಮನಸ್ಸು ನಿದ್ರೆಯಲ್ಲಿ ಕೆಲಸವೇ ಮಾಡೋಲ್ಲ. ಕನಸಿನಲ್ಲಿ ಹೊರಗಿನ ಪ್ರಪಂಚದ ಕೆಲಸ ಮಾಡೋಲ್ಲ. ಅದನ್ನೇ ಮುಂದೆ ಹೇಳ್ತಾನೆ, ದೃಷ್ಟಿ ಸ್ಮೃತಿ ಸಂಪ್ರಮೋಷಾತ್ ಅಂತ. ಕನಸಿನಲ್ಲಿ ಮನಸ್ಸು ದೃಷ್ಟಿ ಸಂಪ್ರಮೋಷ, ನೋಡುವುದಿಲ್ಲ ಹೊರಗಿನ ಪ್ರಪಂಚವನ್ನು, ಅದು ನೆನಪಿಸಿಕೊಳ್ಳುತ್ತೆ. ನಿದ್ರೆಯಲ್ಲಿ ಹೊರಗಿನ ಪ್ರಪಂಚದ ನೋಟವೂ ಇಲ್ಲ, ನೆನಪೂ ಇಲ್ಲ, ಎರಡೂ ಹೋಯಿತು. ಕನಸಿನಲ್ಲಿ ದೃಷ್ಟಿ ಹೋಯಿತು, ಹೊರಗಿನ ಪ್ರಪಂಚದ ದರ್ಶನ ಇಲ್ಲ. ನಿದ್ರೆಯಲ್ಲಿ ದರ್ಶನವೂ ಇಲ್ಲ, ಸ್ಮೃತಿಯೂ ಇಲ್ಲ. ಕನಸಿನಲ್ಲಿ ಸ್ಮೃತಿ ಇತ್ತು, ಹೊರಗಿನ ಪ್ರಪಂಚವನ್ನು ನೆನಪಿಸಿಕೊಂಡು ಒಳಗಿನಿಂದ ಏನೇನೋ ಕಂಡ. ನಿದ್ರೆಯಲ್ಲಿ ಸ್ಮೃತಿಯೂ ಇಲ್ಲ. ಕನಸಿನಲ್ಲಿ ದೃಷ್ಟಿ ಇಲ್ಲ, ನಿದ್ರೆಯಲ್ಲಿ ದೃಷ್ಟಿಯೂ ಇಲ್ಲ, ಸ್ಮೃತಿಯೂ ಇಲ್ಲ. ದೃಷ್ಟಿ ಸ್ಮೃತಿ ಸಂಪ್ರಮೋಷಾತ್. ಇವೆಲ್ಲ ನೋಡಿ, ನಾವು ದಿನ ಎಚ್ಚರಾಗ್ತೇವೆ, ದಿನ ಏನೇನೋ ಕನಸು ಕಾಣ್ತೇವೆ, ದಿನ ನಿದ್ರೆ ಮಾಡ್ತೇವೆ. ಆದರೆ ನಿದ್ರೆ ಅಂದರೆ ಏನು, ಎಚ್ಚರ ಅಂದರೆ ಏನು, ಕನಸು ಅಂದರೆ ಏನು ಅಂತ ಇಷ್ಟು ಡೀಟೇಲ್ ಆಗಿ ಎಂದು ಯೋಚಿಸೋಲ್ಲ. ಅವರು ನಮ್ಮ ನಿದ್ರೆ, ಎಚ್ಚರ, ಕನಸು ಅಂದರೆ ಏನು ಅಂತ ಡಿಫೈನ್ ಮಾಡಿ ಹೇಳಿಬಿಟ್ರು. ಹೊರಗಿನ ಪ್ರಪಂಚದ ಬಗ್ಗೆ ಎಚ್ಚರವಾಗಿರುವುದೇ ಎಚ್ಚರ. ಮನಸ್ಸು ಹೊರಗಿನ ಪ್ರಪಂಚದಲ್ಲಿ ಮುಳುಗಿರುವುದು. ಯಾವಾಗ ಹೊರಗಿನ ಪ್ರಪಂಚದಿಂದ ವಿಡ್ರಾ ಆಯಿತೋ ಆವಾಗ ಕನಸು. ಆವಾಗ ಹೊರಗಿನ ಪ್ರಪಂಚದ ದರ್ಶನ ಇಲ್ಲ, ಸ್ಮರಣೆ ಮಾತ್ರ ಇದೆ. ಯಾವಾಗ ಹೊರಗಿನ ಪ್ರಪಂಚದ ಸ್ಮರಣೆಯೂ ಹೋಯ್ತೋ ಆವಾಗ ನಿದ್ರೆ. ವಾಟ್ ಎ ಬ್ಯೂಟಿಫುಲ್ ಎಕ್ಸ್ಪ್ಲನೇಷನ್. ಅಂದರೆ ಈ ನಿದ್ರೆ ಕನಸುಗಳ ಬಗ್ಗೆ ಹೀಗೆ ಡಿಫೈನ್ ಮಾಡಿದ್ದೇ ಇಲ್ಲ ಎಂದು ನಾವು. ಯಾಕೆಂದರೆ ನಾವು ಯೋಚನೆ ಮಾಡದೆ ನಿದ್ರೆ ಬರುತ್ತೆ, ಮತ್ತೆ ಯಾಕೆ ತಲೆ ಕೆಡಿಸ್ಕೊಳ್ಬೇಕು? ಯೋಚನೆ ಮಾಡಿದ್ರೆ ಕನಸು ಬಿಡುತ್ತೆ, ಕನಸು ಅಂದ್ರೆ ಏನು ಅಂತ ಯಾಕೆ ತಲೆ ಕೆಡಿಸ್ಕೊಳ್ಬೇಕು? ಅದು ನಾವು ಯಾವ ಯೋಚನೆ ಇಲ್ಲದೆ ಆಗತ್ತೆ, ಅದ್ರ ಬಗ್ಗೆ ಯಾಕೆ ಯೋಚಿಸ್ಬೇಕು ಅಂತ ನಾವು ಸುಮ್ಮನೆ ಕೂತ್ಬಿಟ್ಟಿದ್ದೆವು. ನಮಗೆ ಅದನ್ನು ಎಚ್ಚರಿಸ್ತಾನೆ. ಎಚ್ಚರದ ಬಗ್ಗೆ ಎಚ್ಚರ ನಮಗೆ ಇದೂ ಇಲ್ಲ.
ಎಚ್ಚರದ ಬಗ್ಗೆ ಎಚ್ಚರ, ಕನಸಿನ ಬಗ್ಗೆ ಎಚ್ಚರ ಮತ್ತು ನಿದ್ರೆಯ ಬಗ್ಗೆ ಎಚ್ಚರ. ಈ 3 ಎಚ್ಚರವನ್ನು ಕೊಡ್ತೀವಿ. ಯಥೋಪರಾಮೋ ಮನಸಃ ನಾಮ ರೂಪ ರೂಪಸ್ಯ ದೃಷ್ಟಿ ಸ್ಮೃತಿ ಸಂಪ್ರಮೋಷಾತ್. ಇವಾಗ ಅವ್ರು ಹೇಳ್ತಾರೆ, ನನಗೆ ಕನಸಿನಲ್ಲಿ ನನ್ನ ಮನಸ್ಸು ಹೊರಗಿನ ಪ್ರಪಂಚವನ್ನು ನೋಡೋದು ಬಿಟ್ಟುಬಿಟ್ಟಿತು. ನಿದ್ರೆಯಲ್ಲಿ ಮನಸ್ಸಿನ ನೆನಪು ಹೋಯಿತು, ಏನೂ ಇಲ್ಲ, ನನ್ನ ಮನಸ್ಸೇ ಕೆಲಸ ಮಾಡೋದು ನಿಂತಿತು. ನನ್ನ ಅಸ್ತಿತ್ವವೆಲ್ಲ ನನ್ನ ಮನಸ್ಸಿನದ್ದೇ, ಬೇರೆ ಅಸ್ತಿತ್ವವೇ ಇಲ್ಲ ನನಗೆ. ಯಾಕೆಂದರೆ ಮನಸ್ಸು ಕೆಲಸ ಮಾಡೋದು ನಿಲ್ಲಿಸಿಬಿಟ್ರೆ, ಈಗ ನೋಡಿ ಎನಸ್ಥಿಷಿಯಾ ಕೊಡ್ತಾರೆ, ಆವಾಗ ನಾನೇ ಅಲ್ಲ, ಮತ್ತೆ ಎಚ್ಚರ ಆದಮೇಲೆ ನಾನು ಆಗೋದು. ಹಾಗೆ ಮನುಷ್ಯನ ಅಸ್ತಿತ್ವ ಅಂದರೆ ಅವನ ಮನಸ್ಸು ಕೆಲಸ ಮಾಡುವುದಿಲ್ಲ ಅಂತಂದ್ರೆ ಅವನ ಅಸ್ತಿತ್ವವೇ ಇಲ್ಲ, ಅವನ ಕತೆ ಮುಗಿಯಿತು. ನಾನು ಒಬ್ಬರನ್ನು ನೋಡಿದ್ದೆ, ಅವರು ಪೂರ್ತಿ ಮನಸ್ಸು ಆಫ್ ಆಗಿಬಿಟ್ಟಿತ್ತು, ಸ್ವಿಚ್ ಆಫ್. ಒಳ್ಳೆ ಆರೋಗ್ಯವಾಗಿದ್ದರು, ಅವನ ಮಗ ನೋಡ್ಕೊಳ್ತಿದ್ದ, ಮಗ ಸೊಸೆ ಎಲ್ಲ ನೋಡ್ಕೊಳ್ತಿದ್ರು, ತುಂಬ ಆರೋಗ್ಯವಾಗಿದ್ದರು. ಆದರೆ ಏನೂ ಗೊತ್ತಿಲ್ಲ. ನೀವು ಹೋಗಿ ಮಾತಾಡಿಸಿದ್ರೆ ಮಾತಿಲ್ಲ, ಹಸಿವಾಗುತ್ತೆ ಎಂದು ಗೊತ್ತಿಲ್ಲ, ಮಲಮೂತ್ರ ವಿಸರ್ಜನೆ ಗೊತ್ತಿಲ್ಲ. ಅವರು ಎಷ್ಟೊತ್ತಿಗೆ ಹಸಿವಾಗುತ್ತೆ ಅಂದಾಜು ಮಾಡಿ ಮಕ್ಕಳು ಬಾಯಿಗೆ ಹಾಕಿದ್ರೆ ತಿಂತಿದ್ರು ಅಷ್ಟೇ. ಹಾಕದಿದ್ರೆ ಸುಮ್ಮನೆ ಹಾಕಿದ್ರು ಯಾವ ಹಸಿವಾಗುತ್ತೆ, ಹಸಿವು ಆಗೋಲ್ಲ, ಸಾಕು ಬೇಡ, ಏನೂ ಇಲ್ಲ. ಇದೊಂದು ಬದುಕ. ಹಾಗಾದರೆ ಮನುಷ್ಯನ ಬದುಕಿನ ಪೂರ್ತಿ ಅಸ್ತಿತ್ವ ಇರುವುದು ಮನಸ್ಸಿನ ಮೂಲಕ. ಮನಸ್ಸು ಎಲ್ಲಿ ತನಕ ಚಟುವಟಿಕೆ ಎಲ್ಲಿದೆ ಅಷ್ಟು ಸಮಯ ಮನುಷ್ಯ. ಇಲ್ಲದೇ ಇದ್ರೆ ಬೊಂಬೆರು, ಏನಿಲ್ಲ, ಶೋಚನೀಯ, ಭಯಾನಕ. ಅದು ಹೇಳ್ತಾರೆ, ಯಾವಾಗ ಮನಸ್ಸು ಕೆಲಸ ನಿಂತಿತೋ ಆ ಮನುಷ್ಯನ ಗತಿಯನ್ನು ಯೋಚನೆ ಮಾಡು. ಅಂತಹ ಸ್ಥಿತಿಗೆ ಹೋದ ಮನುಷ್ಯ ಯಾವಾಗ ನಿದ್ರೆಯಲ್ಲಿ ಕನಸಿನಲ್ಲಿ ಹೋದ ಮರಳಿ ಮತ್ತೆ ನಿಜವಾದ ಸ್ಥಿತಿಗೆ ಬರ್ತಾನಲ್ಲ. ಯಾಕೆ ಬಂದ? ಯಾರು ಮತ್ತೆ ಎಚ್ಚರಿಸಿದ್ರು ಅವನನ್ನ? ಆ ಕನಸಿನಿಂದ ನಿದ್ರೆಯಿಂದ ಮತ್ತೆ ಎಚ್ಚರಕ್ಕೆ ಬಂದು ಮತ್ತೆ ಮಾಮೂಲು ಸ್ಥಿತಿಗೆ ಬಂದ ಅಲ್ವಾ? ಅವನಿಗೆ ಎಚ್ಚರವೇ ಇರಲಿಲ್ಲ, ಎಚ್ಚರ ಅವನು ತಂದುಕೊಂಡದಲ್ಲ. ಅದು ಯೈಯತೆ ಕೇವಲಯ ಸ್ವಸಂಸ್ಥಯ, ತಾನೇ ತಾನಾಗಿ ಅಂತ ನಾವು ಹಿಂದೆ ಹೇಳಿದರು, ಸ್ವಯಂಭೂ ಅಂತ. ತನ್ನ ಸ್ವಂತ ಶಕ್ತಿಯಿಂದ ತಾನೇ ತಾನಾಗಿರ್ತಕ್ಕಂಥ ಭಗವಂತ ಕನಸು ಕೊಟ್ಟ, ಭಗವಂತ ನಿದ್ರೆ ಕೊಟ್ಟ, ಭಗವಂತ ಎಚ್ಚರಿಸಿದ. ಈ ಎಚ್ಚರ ಕನಸು ನಿದ್ರೆಗಳ ಹಿಂದೆ ಇರತಕ್ಕ ಅದನ್ನು ನಿಯಂತ್ರಿಸುವ ಶಕ್ತಿ ಯೋಚನೆ ಮಾಡಿದರೆ ನಾನಾಗಿ ಕನಸು ಕಂಡದ್ದಲ್ಲ, ನನಗೆ ನಾನಾಗಿ. ಯಾಕೆಂದ್ರೆ ನಿದ್ರೆ ಮಾಡಬೇಕು ಅಂತ ಮಲಗಿ ಹೊರಳಾಡಿ ನಿದ್ರೆ ಬಾರದೆ ಸ್ಲೀಪಿಂಗ್ ಪಿಲ್ಸ್ ತಗೊಂಡದ್ದು ಉಂಟು. ನಿದ್ರೆ ಬರಲಿಂದ ಬರೋಲ್ಲ, ಕನಸು ಬೀಳಿಂದ ಬೀಳೋಲ್ಲ, ಇಂಥ ಕನಸು ಬೀಳಿಂದ ಬೀಳೋಲ್ಲ. ನಿದ್ರೆ ಬಂದ ಮೇಲೆ ನನಗೆ ನನ್ನ ಎಚ್ಚರವೇ ಇಲ್ಲ, ನಾನು ಬದುಕಿದ್ದೇನೆ ಅನ್ನುವುದು ಎಚ್ಚರಾದ ಮೇಲೆ ಗೊತ್ತಾದದ್ದು. ಅದು ಹೇಗೆ ಬಂತು ಎಚ್ಚರ? ಇದು ಒಂದೊಂದನ್ನು ಯೋಚನೆ ಮಾಡಿದರೆ ಯಯೀಯತೆ ಕೇವಲಯ ಸ್ವಸಂಸ್ಥೆಯ. ಸ್ವಸಂಸ್ಥ ಅಂದರೆ ತನ್ನ ಮಹಿಮೆಯಲ್ಲಿ ತಾನೇ ಇರತಕ್ಕಂಥ, ಇನ್ನೊಬ್ಬರ ಅಧೀನವಾಗಿ ಇರದಂಥ ಒಂದು ಶಕ್ತಿ ನನ್ನನ್ನು ಕನಸಿಗೆ ಕೊಂಡೊಯ್ಯಿತು, ನನ್ನನ್ನು ನಿದ್ರೆಗೆ ಕೊಂಡೊಯ್ಯಿತು, ನನ್ನನ್ನು ಎಚ್ಚರದ ಪ್ರಪಂಚಕ್ಕೆ ತಂದಿಟ್ಟಿತು. ನಾನು ಏನೂ ಮಾಡಿಲ್ಲ, ನನಗೆ ಎಚ್ಚರ ಆಯಿತು. ಯಾಕಾಯಿತು? ಯಾರು ಎಬ್ಬಿಸಿದ್ದು? ಯಾರಿಗೂ ಗೊತ್ತು? ಯಾರು ಎಬ್ಬಿಸಲಿಲ್ಲ, ಎಚ್ಚರ ಆಯಿತು. ಎಚ್ಚರ ಆಗೋ ತನಕ ನನಗೆ ಎಚ್ಚರ ಆಗುತ್ತೆ ಅನ್ನೋದು ಗೊತ್ತಿರಲಿಲ್ಲ, ಎಚ್ಚರ ಇಲ್ಲ ಅನ್ನೋದು ಗೊತ್ತಿರಲಿಲ್ಲ. ನೋಡಿದ್ರೆ ಇದೊಂದು ವಿಸ್ಮಯ ಅಲ್ವಾ? ಇದ್ರ ಬಗ್ಗೆ ನಾನು ಹಾಗೆ ಹೇಳಿದಾಗ ನಮಗೆ ಏನಾಗಿದೆ ಅಂದರೆ, ಎಚ್ಚರ ಆಗುತ್ತೆ, ಯಾಕೆ ತಲೆ ಕೆಡಿಸ್ಕೊಳ್ಬೇಕು? ನಿದ್ರೆ ಬರುತ್ತೆ, ಯಾವುದರ ಬಗ್ಗೆ ತಲೆ ಕೆಡಿಸಿಕೊಳ್ಳೋದಿಲ್ಲ. ತಲೆ ಕೆಡಿಸಿಕೊಳ್ಳೋದಿಲ್ಲ ಅಂದರೆ ಕೆಲವೊಮ್ಮೆ ಏನಾಗುತ್ತೆ ಅಂದರೆ, ತಲೆ ಇದ್ದರೆ ಅಲ್ವ ಕೆಡಿಸಿಕೊಳ್ಳೋದು, ಅದೇ ಇರೋದಿಲ್ಲ ಕೆಲವೊಮ್ಮೆ. ನಮಗೆ ಇದ್ದರೆ ಅದನ್ನು ಖರ್ಚು ಮಾಡಿ ಈ ಥರ ಆಗಿದೆ. ಪ್ರತಿಯೊಂದು ಎಚ್ಚರ ಕನಸು ನಿದ್ರೆಗಳನ್ನು ಸ್ವಸಂಸ್ಥೆಯ ಈಯತೆ, ಯಾರಿಂದ ಆಗುತ್ತೆ ಅನ್ನೋದನ್ನು ಗಮನಿಸಿದರೆ, ನನ್ನ ಎಚ್ಚರ ನಿನ್ನ ಅಧೀನ, ನನ್ನ ಕನಸು ನಿನ್ನ ಅಧೀನ, ನನ್ನ ನಿದ್ರೆ ನಿನ್ನ ಅಧೀನ. ಇದು ಮೂರನ್ನು ಮಾಡ್ತಾ ಇರುವವ ನೀನು. ತಸ್ಮೈ ಹಂಸಾಯ ತಸ್ಮೈ ಶುಚಿ ಶದ್ಮನೇ ನಮಃ. ನೀನು ಹಂಸ ಅಂತ. ಭಗವಂತನನ್ನು ಒಳ್ಳೆಯ ಶಬ್ದದಿಂದ ಹಂಸ. ಹಂಸ ಶುಚಿ ಶದ್ವಸುರ ಅಂತರಿಕ್ಷ ಸದ್ಧೋತ ವೇದಿಸತ್ ಅತಿಥಿರ್ ದುರೋಣ ಸತ್. ಇದು ವೇದ ಮಂತ್ರ, ಇದು ಕಠೋಪನಿಷತ್ತಲ್ಲಿ ಬಂದಿದೆ, ಋಗ್ವೇದದಲ್ಲಿ ಬಂದಿದೆ, ಅದನ್ನೇ ತಗೊಂಡಿದ್ದು ಹೇಳ್ತಾರೆ. ಹಂಸಃ ಅಂತಂದ್ರೆ ಏನು ಗೊತ್ತುಂಟ? ನಮ್ಮ ಉಸಿರನ್ನು ನಿಯಂತ್ರಿಸ್ತಕ್ಕಂಥ ಪ್ರಾಣತತ್ವವನ್ನು ನಿಯಂತ್ರಿಸುವ ಭಗವಂತ ಮೂಗಿನಲ್ಲಿ ಕೂತ ಹಂಸರೂಪಿ. ಅದನ್ನೇ ಆ ಉಸಿರಾಟದ ಜಪವನ್ನು ಹಂಸ ಜಪ ಅಂತ ಹೇಳ್ತಾರೆ, ಹಂಸ ಮಂತ್ರ ಅಂತ. ಹಂಸ ಸೋಹಂ ಸ್ವಾಹ, ಇದು ಹಂಸ ಮಂತ್ರ. ಹಂಸಃ ಅನ್ನೋದು ಅಷ್ಟೇ ಒಂದು ಹಂಸ ಮಂತ್ರ. ಹಂಸಃ ಹಂಸಃ ಅಂದರೆ ಉಸಿರು ಮೇಲಕ್ಕೆ ಕೆಳಕ್ಕೆ ಹೋಗುವ ಮೂಮೆಂಟನ್ನು ಅದು ಪ್ರತಿನಿಧಿಸ್ತಕ್ಕಂಥ ಅಕ್ಷರ ಹಂಸಃ ಹಂಸಃ ಅಂತ. ಹಾಗೆ ಸೋಹಂ ಸೋಹಂ ಹಂಸಃ, ಅದನ್ನು ರಿವರ್ಸ್ ಮಾಡಿದ್ರೆ ಸೋಹಂ ಹಂಸಃ. ಅದನ್ನು ತಿರುವು ಮಾಡಿದ್ರೆ ಹಂಸ ಆಗುತ್ತೆ, ಅದನ್ನು ತಿರುಗಿದ್ರೆ ಸೋಹಂ ಆಗುತ್ತೆ.
ಅಲ್ಲಿ ಸಹ ಅನ್ನೋದು ತಚ್ಛಬ್ದ ಅಲ್ಲ ಮಾತ್ರ. ಯಾಕಂದ್ರೆ ತಚ್ಛಬ್ದ ಸಹ ಅಂತ ಆಗುತ್ತೆ, ಸೋಹಂ ಆಗೋದಿಲ್ಲ. ಅದು ಸಹ ಅನ್ನೋದು ಶಬ್ದ. ಅದಕ್ಕೆ ಹಂಸಹ ತಚ್ಛಬ್ದ ಆದರೆ ಅದು ಸಹ ತೌತೇ ಆಗತ್ತೆ. ಇಲ್ಲಿ ಹಂಸಹ ಹಂಸೌ ಹಂಸ ಸಹಸೌ ಸಹ, ಇದು ಸಶಬ್ದ, ತಚ್ಛಬ್ದ ಅಲ್ಲ ಮಾತ್ರ. ಹಂಸಹ ಅಂದ್ರೆ ಏನು? ಇಷ್ಟೆಲ್ಲ ಎಚ್ಚರ ಕನಸು ನಿದ್ರೆಗಳಲ್ಲಿ ನನ್ನನ್ನು ಸುತ್ತಾಡಿಸ್ತಕ್ಕ ನೀನು ಹಂಸರೂಪಿಯಾಗಿ ಉಸಿರಾಟದಲ್ಲಿ ಕೂತಿದ್ದಿ. ನೀನು ಸ್ವಚ್ಛ ಹಂಸ. ಹಂಸ ಅಂದ್ರೆ ಏನು? ಹಂ ಅಂದರೆ ಸಹ ಅಂದರೆ ಎರಡು ಅಕ್ಷರಗಳು ಬೇರೆ ಬೇರೆ ಅರ್ಥಗಳನ್ನ ಹೇಳ್ತವೆ. ಹ ಅಂದರೆ ಹಾನ, ಇಲ್ಲದೇ ಇದ್ದದ್ದು. ಯಾರಲ್ಲಿ ಏನೂ ದೋಷ ಇಲ್ಲವೋ ಅವನು ಹಂ. ಯಾರಲ್ಲಿ ಎಲ್ಲ ಸಾರಭೂತವಾದ ಗುಣಗಳಿವೆಯೋ ಅವನು ಸಹ. ಅಂದ ಹಂ ಅಂದರೆ ಯಾವ ದೋಷವೂ ಇಲ್ಲದವನು. ಸಹ ಅಂದರೆ ಎಲ್ಲ ಸಾರಭೂತವಾದ ಗುಣಗಳು ಉಳ್ಳವನು. ಒಂದು ಗುಣಪೂರ್ಣವಾದ ದೋಷ ದೂರವಾದ ವಸ್ತುವನ್ನು ಹಂಸ ಅಂತ ಕರೀತಾರೆ. ಅದು ಪ್ರಾಣಿಗಳಲ್ಲಿ ಹಾಗೆ. ಹಂಸ ಅಂದ್ರೆ ಏನು ಗೊತ್ತುಂಟ? ಕ್ಲೀನ್, ಸ್ವಚ್ಛ, ಸ್ಪಾಟ್ಲೆಸ್, ಏನು ಇಲ್ಲದೆ ಕೊಳೆಯಲ್ಲದೆ ಇರತಕ್ಕಂಥ ಪಕ್ಷಿ ಅಂತ. ಹಾಗೆ ಹಂಸ ಪಕ್ಷಿ ಭಗವಂತನನ್ನು ಹಂಸ ಅಂದ್ರೆ ಹಂಸ ರೂಪದಿಂದ ಅವನು ಉಸಿರಾಡಿಸ್ತಾನೆ ಅನ್ನೋದು ಒಂದು ಕಾನ್ಸೆಪ್ಟ್, ಜ್ಞಾನಿಗಳಿಗೆ ಕಂಡ ರೂಪ. ಎರಡನೇದಾಗಿ ಅದು ದೋಷವಿಲ್ಲದ ಗುಣಪೂರ್ಣವಾದ ಸ್ವಚ್ಛ ರೂಪ, ಅದು ಹಂಸ ಅಂತ. ಅಲ್ಲೊಂದು ತಮಾಷೆ ನೋಡಿ, ಹಮ್ ಅನ್ನೋದನ್ನು ನಪುಂಸಕ ಲಿಂಗವಾಗಿ ಪ್ರಯೋಗ ಮಾಡಿದ್ದಾರೆ. ಹಹ ಅಂತ ಹೇಳಬೇಕು, ಹಮ್ ಅಂತ. ಸಹ ಅಂತ ಪುಲ್ಲಿಂಗದಲ್ಲಿದೆ. ಇದು ಒಂದು ವಿಶೇಷ. ಮತ್ತೆ ಯಾವಾಗಲೂ ನಪುಂಸಕ ಲಿಂಗ ಪ್ರಯೋಗ ಮಾಡೋದು ಯಾಕೆ ಗೊತ್ತುಂಟ? ನಮಗೆ ನಾವು ಕಾಣುವಂಥ ಪ್ರಪಂಚದಲ್ಲಿ ಗುಣದೋಷಗಳಿಗೆ ಒಂದು ಸಂಬಂಧ ಇದೆ. ಅಂದರೆ ಪುರುಷರು ಅಥವಾ ಸ್ತ್ರೀಯರು ದೋಷ ಇರುವಂತಹದ್ದು ಅಂದರೆ ಪುರುಷರಲ್ಲಿ ಅಥವಾ ಸ್ತ್ರೀಯರಲ್ಲಿ ದೋಷ ಇನ್ನೆಲ್ಲಿರಬೇಕು? ಹೆಣ್ಣು ಅಥವಾ ಗಂಡು, ಎರಡೇ. ಈ ಪ್ರಪಂಚದ ಸೃಷ್ಟಿಯಲ್ಲಿ ಇರತಕ್ಕಂಥದ್ದು ಎರಡೇ ವಿಧವಾದ ಜೀವ ಅಲ್ವಾ? ಅಂದ ಭಗವಂತನನ್ನ ಈ ಎರಡರಿಂದ ಬಿಡುಗಡೆ ಮಾಡೋದಕ್ಕೋಸ್ಕರ ನಾವು ಪುಂಸಲಿಂಗದಿಂದ ಹೇಳ್ತೇವೆ. ನಾವು ಬ್ರಹ್ಮ, ವಿಶ್ವಂ, ಹಂ, ಅಹಂ ಎಲ್ಲ ಅಂದರೆ ಅದು ನಪುಂಸಲಿಂಗ ಏನು ಹೇಳುತ್ತೆ ಅಂದರೆ ಪುರುಷನಲ್ಲಿರುವ ದೋಷವೂ ಇಲ್ಲ, ಸ್ತ್ರೀಯಲ್ಲಿರುವ ದೋಷವೂ ಇಲ್ಲ ನಿನ್ನಲ್ಲಿ. ನೀನು ಎಲ್ಲ ದೋಷಗಳಿಂದ ಮುಕ್ತ ಅಂತ ಹೇಳೋದಕ್ಕೋಸ್ಕರ ಅವನನ್ನು ನಪುಂಸಕಲಿಂಗದಿಂದ ಶಾಸ್ತ್ರ ಹೇಳುತ್ತೆ. ಭಗವಂತನಿಗೆ 3 ಥರದ ಶಬ್ದಗಳು ಇದೆ. ಸ್ತ್ರೀಲಿಂಗದ ಶಬ್ದವೂ ಇದೆ, ಪುಲ್ಲಿಂಗದ ಶಬ್ದವೂ ಇದೆ, ನಪುಂಸಲಿಂಗ ಶಬ್ದ. ಈಗ ಉದಾಹರಣೆಗೆ ಭಗವಂತನಿಗೆ ಗಾಯತ್ರಿ ಅಂತ ಹೆಸರು, ಸ್ತ್ರೀಲಿಂಗ ಇದು. ಯಾಕೆ ಅಂದರೆ ಗಾಯತ್ರಿಯಲ್ಲಿ ಸ್ತ್ರೀ ರೂಪದಿಂದ ಭಗವಂತ ಇದ್ದಾನೆ. ಹಾಗೆ ಆಮೇಲೆ ಬ್ರಹ್ಮ, ವಿಶ್ವಂ ಇವರು ನಪುಂಸಲಿಂಗ ಶಬ್ದಗಳು. ಯಾಕೆಂದರೆ ಸ್ತ್ರೀ ಪುರುಷರು ಯಾವ ದೋಷವೂ ಅವನಲ್ಲಿಲ್ಲ, ಅದರಿಂದ ಅವನು ನಪುಂಸಲಿಂಗದಲ್ಲಿ ಹೇಳ್ತಾರೆ. ಪುಲ್ಲಿಂಗದಲ್ಲಿ ಹೇಳಿದರೆ ಪುರುಷ ರೂಪದಿಂದ ಇದ್ದಾನೆ ಅಂತ ಅರ್ಥ. ಸಹಸ್ರ ಶೀರ್ಷ ಪುರುಷ, ಅವನು ಪುರುಷ ರೂಪದಲ್ಲಿದ್ದಾನೆ. ಸ್ತ್ರೀಲಿಂಗದ ಶಬ್ದ ಆಗಿದ್ದರೆ ಅವನು ಸ್ತ್ರೀ ರೂಪದಲ್ಲಿ ಅಲ್ಲಿ ಇದ್ದಾನೆ. ನಪುಂಸಲಿಂಗದ ಶಬ್ದ ಆದರೆ ಅವನು ಸ್ತ್ರೀ ಆಗುವುದು ಪುರುಷನೂ ಆಗುವುದು, ದೋಷ ಇಲ್ಲ ಅಷ್ಟೇ. ನೋಡಿ, ವಿಶ್ವಂ ಅಂತ, ವಿಶ್ವದಲ್ಲಿ ಇರುವವನು. ವಿಶ್ವ ಅಂದರೆ ಸ್ತ್ರೀ ಪುರುಷ ಸಮಷ್ಟಿ. ಅದರಿಂದ ಸ್ತ್ರೀಯರಲ್ಲಿಯೂ ವಿಶ್ವ ಇದ್ದಾನೆ, ಪುರುಷರಲ್ಲಿ ಇದ್ದಾನೆ. ಅದು ಅವನು ವಿಶ್ವಂ. ಅವನು ಹೆಣ್ಣು ಅಲ್ಲ, ಗಂಡು ಅಲ್ಲ, ನಪುಂಸಲಿಂಗ ಆಗೋಯ್ತು. ಹೀಗೆ ಲಿಂಗಕ್ಕೆ ಅರ್ಥ ಬರುವುದೇ ಅದು ಭಗವಂತನ ವಾಚಕ ಆದಾಗ. ನೀವು ಅದನ್ನು ಆ ಅರ್ಥ ಇಲ್ಲದೆ ಲೋಕವಾಚಕ ಆದಾಗ ಲಿಂಗಕ್ಕೆ ಅರ್ಥ ಇಲ್ಲ. ವ್ಯಾಕರಣದವರಿಗೆ ಲಿಂಗಕ್ಕೆ ಅರ್ಥ ಇಲ್ಲ. ಅದನ್ನು ವ್ಯಾಕರಣದ ಬಹಳ ಪ್ರಕ್ರಿಯೆಗಳಿಗೆ ಅರ್ಥವಿಲ್ಲ ಲಿಂಗಕ್ಕೇನು. ಅದು ಒಂದು ಸುಮ್ಮನೆ ರೂಪ, ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡಲಿಕ್ಕೆ ಒಂದು ಹೇಳೋದಷ್ಟೇ. ಹೀಗೆ ಪ್ರಕೃತಿ, ಈ ಪ್ರತ್ಯಯ ಅಂತ ಅದೊಂದು ಅಭ್ಯಾಸಕ್ಕೊಂದು. ನಿಜವಾಗಿ ವ್ಯಾಕರಣ ಅನ್ನೋದು ಇಡೀ ವ್ಯಾಕರಣವೇ ಹೈಪೋಥೆಟಿಕಲ್, ಅದೊಂದು ಕಾಲ್ಪನಿಕವಾದ ಪ್ರೋಸೆಸ್. ಅದಕ್ಕೆ ಮೂಲ ಇಲ್ಲ. ಹೀಗೆ ಹಂಸಹ ಅಂತ. ಹಂ ಅಂತಂದ್ರೆ ದೋಷಹಾನ. ಯಾವುದು? ಸ್ತ್ರೀ ದೋಷಹಾನ, ಪುರುಷ. ಸ್ತ್ರೀ ಪುರುಷರಲ್ಲಿ ಯಾರಲ್ಲಿ ಇರತಕ್ಕ ಯಾವ ದೋಷ ಇಲ್ಲ ಅಂತ ತೋರಿಸೋಕ್ಕೋಸ್ಕರ ಹಂ ಅಂತಾರೆ. ಆದರೆ ಎಲ್ಲ ಗುಣಗಳು ಸಾರಭೂತವಾದ ಇದೆ ಅಂತ ಅನ್ನೋದಕ್ಕೋಸ್ಕರ ಸಹ. ಹಂಸಹ ಅವನು ಪುರುಷ ರೂಪ, ಆ ರೂಪ ಭಗವಂತ, ಅದರಿಂದ ಹಂಸಹ ಅಂತ. ಆಮೇಲೆ ಹಂಸಾಯ ತಸ್ಮೈ ಶುಚಿಷದ್ಮನೇ ನಮಃ. ಹಂಸ ಶುಚಿಷತ್. ಶುಚಿ ಅಂತಂದರೆ ಯಾವಾಗಲೂ ಆಖಣಾಶ್ಮ ಅನ್ಸುತ್ತಾರೆ. ಯಾವ ದೋಷವೂ ತಟ್ಟದೇ ಇರತಕ್ಕಂಥ ಒಂದು ಪ್ರಾಣತತ್ವಕ್ಕೆ ಶುಚಿ ಅಂತ ಹೇಳ್ತಾರೆ. ಆ ಪ್ರಾಣತತ್ವದಲ್ಲಿ ಇದ್ದು ಉಸಿರಾಡಿಸುವ ಹಂಸರೂಪಿ ಪರಮಾತ್ಮ. ಅಂದರೆ ಎಚ್ಚರ, ಕನಸು, ನಿದ್ರೆ ಉಲ್ಲೇಖ ಬಂತಿಲ್ಲಿ. ಈ 3 ಅವಸ್ಥೆಯಲ್ಲೂ ಉಸಿರಾಡಿಸುವ ನೀನೆ. ಎಚ್ಚರದಿಂದ ಕನಸಿಕೊಂಡೋದಿ, ಅವಾಗಲೂ ಉಸಿರಾಡಿಸಿದಿ. ನನಗೆ ಉಸಿರಾಡಬೇಕು ಅಂತಲೂ ಗೊತ್ತಿರಲಿಲ್ಲ.
ಅಲ್ಲಿಂದ ನಿದ್ರೆಕೊಂಡು ಹೋದಿ, ಆವಾಗಲೂ ಉಸಿರಾಡಿಸಿದಿ. ನನಗೆ ಉಸಿರಾಡ್ತಾ ಇದ್ದೇನೆ ಅಂತಲೂ ಗೊತ್ತಿಲ್ಲ, ಉಸಿರಾಡಬೇಕು ಅಂತಲೂ ಗೊತ್ತಿಲ್ಲ, ಉಸಿರು ನಿಂತರೂ ಗೊತ್ತಿಲ್ಲ. ಮಲ್ಕೊಂಡಿದ್ದಾಗಲೇ ನಿಂತು ಹೋಯ್ತು ನಿಂತಾರೆ ಅಷ್ಟೇ, ಬೇರೆ ಯಾರು ಅವನಿಗೆ ಗೊತ್ತಾಗೋ. ಆದ್ದರಿಂದ ಎಚ್ಚರದಲ್ಲಿ ಉಸಿರಾಡಿಸಿದಿ, ಕನಸಿನಲ್ಲಿ ಉಸಿರಾಡಿಸಿದಿ, ನಿದ್ರೆಯಲ್ಲಿ ಉಸಿರಾಡಿಸಿದಿ, ಆಮೇಲೆ ಪುನಃ ಎಚ್ಚರ ಮಾಡಿಸಿದಿ. ಹೀಗೆ ಪ್ರಾಣತತ್ವದಲ್ಲಿ ಕೂತು, ಪ್ರಾಣದೇವರ ಮೂಲಕ ಅಲ್ಲ ಉಸಿರಾಡಿಸೋದು, ಅದಕ್ಕೆ ಶುಚಿ ಸದ್ಮನೆ ಅಂತ. ಪ್ರಾಣತತ್ವದಲ್ಲಿ ಕೂತು ಹಂಸನಾಮಕನಾಗಿ ಹಂಸ ಮಂತ್ರ ಪ್ರತಿಪಾದ್ಯನಾಗಿ ನನಗೆ ಉಸಿರು ನೀಡಿದೆ, ನಿನಗೆ ನಮಸ್ಕಾರ. ನೀನು ಎಚ್ಚರದಲ್ಲಿ ಉಸಿರಾಡಿಸಿದಿ, ಕನಸಲ್ಲಿ ಉಸಿರಾಡಿಸಿದಿ, ನಿದ್ದೆಯಲ್ಲ. ಅಂಥ ಉಸಿರು ನೀಡಿದಂಥ ಪ್ರಾಣಶಕ್ತಿಯಾದ ನಿನಗೆ ಶುಚಿ ಸದ್ಮನೆ ನಮಃ. ಇನ್ನೊಂದು ಸ್ಥೂಲವಾದ ಅರ್ಥ ಇದೆ, ಭಗವಂತ ಎಲ್ಲರೆಲ್ಲೂ ಇದ್ದಾನೆ, ಆದರೆ ಶುಚಿ ಸದ್ಮನೆ, ಯಾರು ಹೆಚ್ಚು ಸ್ವಚ್ಛರೋ ಸಾತ್ವಿಕರೋ ಅವರಲ್ಲಿ ವಿಶೇಷವಾಗಿದ್ದಾನೆ ಅಂತ. ಅಂದರೆ ಆಗ ಹೇಳಿದ್ರು ವಿಶೇಷ ಸನ್ನಿಧಾನ ಅಂತ. ಈಗ ಎಲ್ಲ ಪ್ರಾಣಿಯಲ್ಲೂ ಇದ್ದಾರೆ, ಗೋವುಗಳಲ್ಲಿ ವಿಶೇಷವಾಗಿದ್ದಾನೆ. ಯಾಕೆಂದರೆ ಪ್ರಾಣಿಗಳಲ್ಲಿ ಹೆಚ್ಚು ನಿರ್ಮಲವಾದ ಪ್ರಾಣಿ ಅದು. ಯಾಕೆ? ಅದರ ಗೋಮಯವೂ ಶುಚಿ. ಬರೇ ಪ್ರಾಣಿಯಲ್ಲ, ಅದರ ಗೋಮಯವೂ ಈ ಪ್ರಪಂಚದಲ್ಲಿ ಅದರ ಮೂತ್ರ, ಅದರ ಮಲಮೂತ್ರವನ್ನು ಮೆಡಿಸಿನ್ನಾಗ ತಗೋತೇವೆ ನಾವು. ಹಿಂದಿನ ಕಾಲದಲ್ಲಿ ಪಂಚಗವ್ಯ ಅಂತ ಅದನ್ನು ದಿನ ತಗೋತಿದ್ರು, ಅಥವಾ ಆಗಾಗ್ಗೆ ಅದು ತಗೊಳ್ತಿದ್ರು. ಈ ಕಡೆ ಡಾಕ್ಟರ್ ಹೇಳಿದ ಮೇಲೆ ಅರ್ಕ ಅಂತ ತಂದು ಕುಡಿತಾರೆ. ಗೋಮೂತ್ರ ಅರ್ಕ ಅಂತ ಈಗ ಮಾರಾಟಕ್ಕೆ ಸಿಗುತ್ತೆ. ಆ್ಯಂಡ್ ಅದು ಕ್ಯಾನ್ಸರನ್ನು ಗುಣ ಮಾಡುತ್ತೆ ಅನ್ನೋದು ಪ್ರೂವ್ ಆಗಿದೆ. ಈಗ ಉಪಾಯ ಇಲ್ಲದೆ ಅರ್ಕ ತಗೋತಾರೆ. ಹಿಂದೆ ಅದನ್ನು ನಿತ್ಯಾನುಷ್ಠಾನದಲ್ಲಿ ಸೇರಿತ್ತು, ಅದರಿಂದ ಹಿಂದಿನವರಿಗೆ ಕ್ಯಾನ್ಸರೇ ಬರ್ತಿರ್ಲಿಲ್ಲ. ಯಾಕಂದರೆ ಪಂಚಗವ್ಯ ಯಾವಾಗಲೂ ತಗೋತಿದ್ರು. ಹಾಗಾಗಿ ಪಂಚಗವ್ಯ ತಗೊಳ್ತಾ ಇದ್ರಿಂದ ಅವ್ರಿಗೆ ಕ್ಯಾನ್ಸರೇ ಬರ್ತಿಲ್ಲ. ಈ ಕ್ಯಾನ್ಸರ್ ಬಂದ ಮೇಲೆ ಅವನು ಎಂಥದ್ದು ಅರ್ಕ ಅಂತ ಒಂದು ಉಂಟಂತೆ ಅಲ್ವ, ಅದು ಕ್ಯಾನ್ಸರಿಗೆ ಒಳ್ಳೇದು ಉಂಟಂತೆ ಅಲ್ವ, ತಗೊಂಡು ನೋಡುವ. ಅದೇ ಅಂತೂ ಕೊನೆಗೂ ಪಂಚಗವ್ಯಕ್ಕೆ ಬರ್ತಾ ಇದ್ದಾರೆ ಜನ. ಅಂದರೆ ಇದು ವಿಚಿತ್ರ. ಪ್ರಪಂಚದ ಯಾವ ಪ್ರಾಣಿಗೂ ಇಲ್ಲರಿ. ಅದರ ಮಲಮೂತ್ರವೂ ಶೋಧಕ, ಪರಿಶುದ್ಧ, ದೇಹ ಶುದ್ಧಿ ಮಾಡುತ್ತೆ, ಅದರ ಅಂಗಳ ಶುದ್ಧಿ ಮಾಡುತ್ತೆ, ಎಂಜಲು ಎಂತ ಶುದ್ಧಿ ಮಾಡಲಿಕ್ಕೂ ಅದರ ಮಲಮೂತ್ರ ಬೇಕು. ಅದರಿಂದ ಅದು ಶುಚಿ, ಅದರಿಂದ ಅದಕ್ಕೆ ಪೂಜೆ ಮಾಡ್ತಾರೆ. ಯಾವುದು ಹೆಚ್ಚು ಶುದ್ಧವೋ ಪರಿಶುದ್ಧವೋ, ಯಾರು ಹೆಚ್ಚು ಶುದ್ಧರೋ ಸಾತ್ವಿಕರೋ ಅವರಲ್ಲಿ ಮನೆ ಮಾಡಿರುವ ಸಾತ್ವಿಕರಲ್ಲಿ ವಿಶೇಷ ಸನ್ನಿಧಾನ. ಪರಮ ಸಾತ್ವಿಕನಾಗಿರತಕ್ಕಂಥ ಪ್ರಾಣನಲ್ಲಿ ಚತುರ್ಮುಖನಲ್ಲಿ ವಿಶೇಷ ಸನ್ನಿಧಾನ. ಅಂಥ ಹಂಸನಾಮಕನಾಗಿರತಕ್ಕಂಥ ಭಗವಂತನಿಗೆ ನಮಸ್ಕಾರ. ಹಂಸಾಯ ತಸ್ಮೈ ಶುಚಿ ಸದ್ಮನೇ ನಮಃ. ಅಂದರೆ ಒಂದೊಂದು ಶ್ಲೋಕದಲ್ಲೂ ಒಂದೊಂದು ಅಧ್ಯಾತ್ಮದ ಅಪೂರ್ವ ಪ್ರಮೇಯಗಳನ್ನು ನಮ್ಮ ಮುಂದೆ ಇಡುತ್ತೆ ಭಾಗವತ. ಇವತ್ತು ಇಲ್ಲಿಗೆ ನಿಲ್ಲಿಸೋಣ. ಮುಂದೆ ಇನ್ನೂ ಕೆಲವು ಅಪೂರ್ವ ವಿಷಯಗಳನ್ನು ಹೇಳ್ತಾರೆ. ಒಂದೊಂದು ಶ್ಲೋಕದಲ್ಲೂ ವಿಶೇಷ ಅನುಸಂಧಾನಗಳನ್ನು ನಾವು ಅದೇನು ಅಂತ ಮುಂದಿನ ವಿಷಯಗಳನ್ನು ಮತ್ತೆ ನಾಳೆ ಸಂಜೆ ಸೇರಿದಾಗ ನೋಡೋಣ. ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು.